ನಾನು ರಾಜ್ಯದ ಅಧ್ಯಕ್ಷನಾಗಿ ಹಲವಾರು ಬಾರಿ ಹೇಳಿದ್ದೇನೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಸಂದರ್ಭ ಬಂದಿದೆ ಅಂತೇಳಿ ಹಲವಾರು ಬಾರಿ ಹೇಳಿದ್ದೇನೆ. ಸ್ವತಃ ಸಿದ್ದರಾಮಯ್ಯನವರು ಹೇಳಿದ್ರೆ ವಿಜಯೇಂದ್ರ ಅವ್ರ ಭವಿಷ್ಯ ನುಡಿತಾರ ಅಂತೇಳಿ. ನಾನು ರಾಜ್ಯದ ಅಧ್ಯಕ್ಷನಾಗಿ ಯಾವತ್ತೂ ಕೂಡ ಭವಿಷ್ಯ ನುಡಿದಿಲ್ಲ. ವಾಸ್ತವಿಕ ಸತ್ಯದ ಬಗ್ಗೆ ರಾಜ್ಯದ ಜನತೆಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೇನೆ. ನನಗೇನು ಸಿದ್ದರಾಮಯ್ಯನವ್ರ ಬಗ್ಗೆ ದ್ವೇಷ ಇಲ್ಲ. ಆದರೆ ಒಂದಂತೂ ಸತ್ಯ, ನಾಡಿನ ಜನ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ. ಇಂಥ ಒಂದು ದರಿದ್ರ ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿ ಯಾವತ್ತೂ ಕೂಡ ಬಂದಿರಲಿಲ್ಲ. ಏನು ವಿಜೇಂದ್ರ ಅವರ ದರಿದ್ರ ಸರ್ಕಾರ ಅಂತ ಹೇಳ್ತಾ ಇದ್ರಿ ಅಂತ ಕೇಳ್ಬೋದು. ಆಡಳಿತ ಪಕ್ಷದ ಶಾಸಕರ ಮನಸ್ಸಿನಲ್ಲೂ ಕೂಡ ಇದೇ ಇರೋದು. ಯಾತಕ್ಕೋಸ್ಕರ ನಾವು ಶಾಸಕರಾಗಿ ಗೆದ್ದಿದ್ದೇವೆ? ಯಾಕೆಂದ್ರೆ ಶಾಸಕರು ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಆಡಳಿತ ಪಕ್ಷದ ಶಾಸಕರಾಗಿ ಗೆದ್ದ ಮೇಲೆ ಸಹಜವಾಗಿಯೇ ಕ್ಷೇತ್ರದ ಮತದಾರರು ಯಾರು ಚುನಾವಣೆಯಲ್ಲಿ ಗೆಲ್ಲಿಸಿದ್ದಾರೆ ಅವರಿಗೆ ಆಡಳಿತ ಪಕ್ಷದ ಶಾಸಕರ ಮೇಲೆ ಹೆಚ್ಚು ಅಭಿವೃದ್ಧಿ ಆಗ್ಬೋದು ಅನ್ನುವ ಒಂದು ವಿಶ್ವಾಸ ಇರ್ತದೆ. ಆದರೆ ಒಂದೇ ಒಂದು ರೂಪಾಯಿ ಅಭಿವೃದ್ಧಿಗೋಸ್ಕರ ಹಣವನ್ನು ಬಿಡುಗಡೆ ಮಾಡಿಲ್ಲ. ಏನೋ ನಿನ್ನೆ ದಿನ ಪತ್ರಿಕೆ ಹೇಳಿಕೆ ನೋಡ್ತಾ ಇದ್ದ ಮುಖ್ಯಮಂತ್ರಿಗಳು 10 ಕೋಟಿ ಪ್ರತಿ ಶಾಸಕರು ಕೊಡ್ತೇವೆ ಅಂತೇಳಿ ನಿನ್ನೆ ಹೇಳಿದ್ದಾರೆ. ಸರ್ಕಾರ ಬಂದು 2 ವರ್ಷಗಳಲ್ಲಿ ಪ್ರಪ್ರಥಮ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿಗಳು, ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು, 15 ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಮೊದಲ ಬಾರಿಗೆ ಶಾಸಕರಿಗೆ 10 ಕೋಟಿ ಅನುದಾನವನ್ನು ಕೊಡ್ತೇನೆ ಅನ್ನುವ ಮಾತನ್ನು ಹೇಳಿದ್ದಾರೆ. ಅದು ಅವರು ಅಲ್ಲಿಂದ ಬಿಡುಗಡೆ ಮಾಡಿ ಹಣಕಾಸಿನ ಇಲಾಖೆಯಿಂದ ನಮ್ಮ ಕ್ಷೇತ್ರಕ್ಕೆ ಬರೋಷ್ಟೊತ್ತಿಗೆ ಇನ್ನೆಷ್ಟು ತಿಂಗಳು ತಗೊಳ್ತದೋ ಗೊತ್ತಿಲ್ಲ. ಆದರೆ ಒಟ್ಟಾರೆಯಾಗಿ ಇಂಥ ಅಭಿವೃದ್ಧಿ ಶೂನ್ಯ ಸರ್ಕಾರವನ್ನು ಹಿಂದೆಂದೂ ಕೂಡ ರಾಜ್ಯದ ಜನ ನೋಡಿರಲಿಲ್ಲ.